ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೊಂದು ಒಳ್ಳೆ ರೆಸಿಪಿ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ. ನೋಡಿ, ತೋತಾಪುರಿ ಮಾವಿನಕಾಯಿ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ದರೆ ಇನ್ನೂ ತಿನ್ನೋಣ ಅಂತ ಅನಿಸುತ್ತೆ. ಅದೇ ತೋತಾಪುರಿ ಮಾವಿನಕಾಯಿ ಬಳಸ್ಬಿಟ್ಟು ನಾನಿವತ್ತು ಒಂದೊಳ್ಳೆ ಮಾವಿನಕಾಯಿ ಮೆಣಸ್ಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ 3 ತೋತಾಪುರಿ ಮಾವಿನಕಾಯಿ ಇಟ್ಕೊಂಡಿದ್ದೀನಿ. ತೋತಾಪುರಿನೇ ಮಾವಿನಕಾಯಿ ಆಗಬೇಕು ಅಂತಿಲ್ಲ, ಬೇರೆ ಮಾವಿನಕಾಯಿ ಕೂಡ ಬಳಸ್ಬೋದು. ಹುಳಿ ಕಮ್ಮಿ ಇರೋವಂಥ ಮಾವಿನಕಾಯಿ ಬಳಸಿದ್ರೆ ಉತ್ತಮ. ಸೊ ಇದಕ್ಕೆ ನಾನು ಒಂದು ಅರ್ಧ ಉಂಡೆಯಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದು, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೊಂದು ಮಸಾಲೆ ಮಾಡಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ, ನಂತರ ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಉಪಯೋಗಿಸ್ತಾ ಇರೋದು, ಬ್ಯಾಡಗಿ ಮೆಣಸಿನ್ಕಾಯೇ ಉಪಯೋಗಿಸಿ. ಮತ್ತು 2ರಿಂದ 2.5 ಟೀ ಸ್ಪೂನಷ್ಟು ಕಡಲೆಬೇಳೆ, 1.5 ಟೀ ಸ್ಪೂನಷ್ಟು ಉದ್ದಿನಬೇಳೆ, ನಂತರ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ಗಿಂತನೂ ಕಮ್ಮಿ ಮೆಂತ್ಯಕಾಳು, ಮತ್ತು ಅರ್ಧ ಟೀ ಸ್ಪೂನು ಕಪ್ಪೆಳ್ಳು. ಇದು ಕಪ್ಪೆಳ್ಳು ನಾನು ಬಳಸ್ತಾ ಇರೋದು. ನಮ್ಮ ಮನೇಲಿ ಕಪ್ಪೆಳ್ಳಿತ್ತು. ನಿಮ್ಮ ಮನೇಲಿ ನಿಮ್ಮ ಹತ್ರ ಬಿಳಿ ಎಳ್ಳಿದ್ರು ಬಿಳಿ ಎಳ್ಳು ಕೂಡ ಬಳಸ್ಬೋದು. ಇದು ಸ್ವಲ್ಪ ಹುರಿದಿದೆ. ನಂತರ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ, ಮತ್ತು ಕರಿಬೇವು ಸ್ವಲ್ಪ. ಇಷ್ಟೇ ಐಟಮ್ ಬೇಕಾಗೋದು. ಮಾಡೋದು ಹೇಗೆ ಬನ್ನಿ ತೋರಿಸ್ತೀನಿ. ಮೊದಲಿಗೆ ಒಂದು ಬಾಣಲೆ, ಸ್ಟವ್ ಮೇಲೆ ಒಂದು ಬಾಣಲೆ, ಚಿಕ್ಕ ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಳ್ಳನ್ನು ಬಿಸಿ ಮಾಡ್ಕೋಬೇಕು. ಆ್ಯಕ್ಚುಲಿ ಇದು ಹುರಿದಿದೆ, ಜಸ್ಟ್ ಅದು ಹುರಿದು ತುಂಬ ದಿವಸ ಆಗಿರುತ್ತಲ್ಲ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ 3ರಿಂದ 4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ನಾನು ಹೇಳ್ದಂಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಹಾಕಿದ್ದೀನಿ, ಗುಂಟೂರು ಹಾಕಿಲ್ಲ. ಯಾಕೆಂದರೆ ಇದು ತುಂಬ ಖಾರ ಆದರೆ ಚೆನ್ನಾಗಿರಲ್ಲ. ಇದು ಅದ್ರ ಜೊತೆಗೇ ಉದ್ದಿನಬೇಳೆ, ಕಡಲೆಬೇಳೆ, ನಂತರ ಮೆಂತ್ಯಕಾಳು ಅದನ್ನು ಕೂಡ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ನೀವು ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಹುರ್ಕೊಂಡಷ್ಟು ಯಾವುದೇ ಮಸಾಲೆನಾಗಲಿ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಹುರಿಯುತ್ತೆ, ಸೀದೋಗಲ್ಲ. ಈಗ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಒಳ್ಳೆ ಪರಿಮಳ ಬರೋ ತನಕ ಹುರಿಬೇಕು. ಅಂದರೆ ಬೇಳೆಗಳೆಲ್ಲ ಒಂದು ಗೋಲ್ಡನ್ ಬ್ರೌನ್ ಆಗೋ ತನಕ, ಕಲರ್ ಚೇಂಜ್ ಆಗುತ್ತೆ. ನೋಡಿ ಚೇಂಜ್ ಆಗಿದ್ದೆಲ್ಲ ಈ ಥರ ಆಗೋ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕೈ ಆಡಿಸ್ಕೊಂಡು ಹುರಿಬೇಕು. ಇವಾಗಿದು ಆಗಿದೆ. ಇದು ಆರ್ಲಿಕ್ಕೆ ಇಡೋಣ. ಸ್ವಲ್ಪ ಆರೋ ತನಕ ನಾವು ಆ ಕಡೆ ಇನ್ನೊಂದು ಕೆಲಸ ಮಾಡಬೇಕಿದೆ. ನೋಡಿ, ಈ ಕಲರ್ ಬಂದರೆ ಸಾಕಾಗುತ್ತೆ. ಇವಾಗ ಮತ್ತೆ ಸ್ಟೌವಲ್ಲಿ ಒಂದು ಕಾಲು ಪಾತ್ರೆಯಷ್ಟು ನೀರಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ, ನಂತರ ಬೆಲ್ಲನೂ ಗುದ್ಬಿಟ್ಟು ಹಾಕಿದ್ದೀನಿ, ಯಾಕೆಂದರೆ ಅದು ಕರಗುತ್ತೆ ಅಂತ. ಬೆಲ್ಲ ಕರಗಿಬಿಟ್ಟು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿ ತನಕ ಇದನ್ನು ಕುದಿಯೋಕ್ಕೆ ಬಿಟ್ಬಿಡಬೇಕು. ಇದು ಕುದಿಯೋ ಅಷ್ಟರಲ್ಲಿ ನಾವು ಆ ಕಡೆ ಮಸಾಲೆ ರುಬ್ಕೊಂಡು ಬರೋಣ. ಇವಾಗ ಹುರಿದಿರೋ ಅಂಥ ಮಸಾಲೆ ಏನಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಹುರಿದಿರೋ ಅಂಥ ನಾವು ಜಸ್ಟ್ ಬೆಚ್ಚಗೆ ಮಾಡ್ಕೊಂಡಿದ್ದೀವಲ್ಲ ಆ ಎಳ್ಳು ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ನೈಸಾಗಿ ರುಬ್ಕೊಂಡು ಬರಬೇಕು. ಎಳ್ಳು ಬೇಡ ಅನ್ನೋರು ಎಳ್ಳಿಗೆ ಸ್ಕಿಪ್ ಕೂಡ ಮಾಡ್ಬೋದು. ಆದರೆ ಅಥೆಂಟಿಕ್ಕಾಗಿ ಮಾಡಬೇಕು ಅಂದರೆ ಎಳ್ಳು ಹಾಕಿದ್ರೇ ಅದು ರುಚಿ ಚೆನ್ನಾಗಿರೋದು. ಎಳ್ಳಿನ ಘಮ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಕಮ್ಮಿ ಹಾಕ್ಕೊಳ್ಳಿ. ಸೊ ಓಕೆನಾ. ಇವಾಗ ಆ ಕಡೆ ಬೆಲ್ಲದ ನೀರು ಕುದೀತಾ ಇದೆ. ನಾನು ತೋತಾಪುರಿ ಮಾವಿನಕಾಯಿನ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕುದೀತಾ ಇರೋ ಬೆಲ್ಲದ ನೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಾವಿನಕಾಯಿ ಹೋಳುಗಳೇನಿದೆಯಲ್ಲ ಬೇಗ ಬೆಂದ್ಬಿಡುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಹಂತದಲ್ಲೇ ಹಾಕ್ಕೊಳ್ಬೇಕು. ಆಮೇಲೆ ಕೂಡ ಸ್ವಲ್ಪ ಕಮ್ಮಿ ಆದರೆ ಹಾಕೋಬೋದು. ಇವಾಗ ಹೋಳುಗಳಿಗೂ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ಈಗಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಿ. ಇದು ಜಸ್ಟ್ ಒಂದು 2ರಿಂದ 3 ನಿಮಿಷದಲ್ಲಿ ಬೆಂದ್ಬಿಡುತ್ತೆ.
ಫ್ರೆಂಡ್ಸ್, ಯಾಕೆಂದರೆ ಇದು ಮಾವಿನ ಕಾಯಿ ಅಲ್ವಾ, ಬೇಗ ಬೇಯುತ್ತೆ. ಅದು ಎಸ್ಪೆಷಲಿ ತೋತಾಪುರಿ ಬೇಗ ಬೇಯುತ್ತೆ. ಈ ಕಡೆ ನಮ್ಮ ಮಸಾಲೆ ಕೂಡ ರುಬ್ಬಿ ಆಗಿದೆ ನೋಡಿ, ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ. ಈ ಕಡೆ ಇದು ಕೂಡ ಮಾವಿನ ಹಣ್ಣಿನ ಹೋಳು ಕೂಡ ಬೆಂದಿದೆ. ಅದು ಬೆಂದಿದೆ, ಒಂದು ಮುರಿದು ನೋಡಿದರೆ ನುರಿದು ನೋಡಿದರೆ ಗೊತ್ತಾಗುತ್ತೆ ಬೆಂದಿದೆ ಅಂತ. ನೋಡಿ ತೋರಿಸ್ತೀನಿ, ನೋಡಿ ಕುದೀತಾ ಇದೆಯಲ್ಲ, ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ರುಬ್ಬಿರೋಂಥ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಾವಿನಕಾಯಿದು ಏನು ಮೆಣಸ್ಕಾಯಿ ಅಂತ ನಾನು ಹೇಳ್ತಾ ಇದ್ದೀನಿ, ಗೊಜ್ಜು ಅಂತ ನಮ್ಮ ಬೆಂಗಳೂರಲ್ಲೆಲ್ಲ ಹೇಳ್ತಾರೆ, ಬೇರೆ ಕಡೆ ಎಲ್ಲ ಗೊಜ್ಜು ಅಂತ ಹೇಳ್ತಾರೆ. ನಮ್ಮ ಕಡೆ ಉಡುಪಿ ಮಂಗಳೂರು ಕಡೆ ಮೆಣಸ್ಕಾಯಿ ಅಂತ ಕರಿತೀವಿ. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಮಸಾಲೆ ಹಾಕಿದ ಮೇಲೆ ಇದು ನೀರಾಗಿದೆ ಅಂತ ಅನ್ಕೋಬೋದು ನೀವು. ಇದು ಒಂದು ಕುದಿ ಬಂದಾಗ ತುಂಬ ಮಂದ ಆಗುತ್ತೆ, ಚೆನ್ನಾಗಿರುತ್ತೆ. ಈ ರೆಸಿಪಿ ದೋಸೆ ಜೊತೆ, ಇಡ್ಲಿ ಜೊತೆ, ಎಲ್ಲದ್ರ ಜೊತೆನೂ ಒಳ್ಳೆ ಕಾಂಬಿನೇಷನ್ನು. ನಮ್ಮ ಉಡುಪಿ ಮಂಗಳೂರು ಕಡೆ ಎಲ್ಲ ಯಾವುದೇ ಫಂಕ್ಷನ್ಗಾದ್ರೂ ಮೆಣಸ್ಕಾಯಿ ಇಲ್ಲದೆ ಇರೋದೇ ಇಲ್ಲ. ಖಂಡಿತ ಕಡ್ಡಾಯವಾಗಿ ಮೆಣಸ್ಕಾಯಿ ಯಾವುದ್ರದ್ರದ್ದು ಮಾಡೇ ಮಾಡ್ತಾರೆ. ಎಸ್ಪೆಷಲಿ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿದೇ ಮಾಡೋದು. ನಮ್ಮೂರ ಕಡೆ ಏನಂದರೆ ಚಿಕ್ಕದು ಮಾವಿನಕಾಯಿ ನಾಟಿ ಏನೋ ಹೇಳ್ತಾರೆ, ಮಾವಿನಕಾಯಿ ಸಿಗುತ್ತೆ. ಆ ಇಡೀ ಮಾವಿನಕಾಯಿನೇ ಈ ಥರ ಮೆಣಸ್ಕಾಯಿ ಮಾಡ್ತಾರೆ. ಅದೂ ಚೆನ್ನಾಗಿರುತ್ತೆ, ಸಿಕ್ಕಿದ್ರೆ ಖಂಡಿತ ಮಾಡಿ. ಇವಾಗ ಅದು ಕುದ್ದಿದೆ, ಅದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಂದು ಒಣಮೆಣಸಿನ್ಕಾಯಿ, ನಂತರ ಸ್ವಲ್ಪ ಕರಿಬೇವು, ಇಷ್ಟೇ ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಹಿಂಗೆಲ್ಲ ಹಾಕೋದಿಲ್ಲ, ಹಿಂಗೆಲ್ಲ ಹಾಕ್ಕೊಳ್ಳೋ ನೆಸೆಸಿಟಿ ಇಲ್ಲ. ಇವಾಗ ಒಗ್ಗರಣೆನ ಕುದ್ದಿರೋ ಅಂಥ ಮೆಣಸ್ಕಾಯಿಗೆ ಹಾಕ್ಕೊಂಡ್ರೆ ಮೆಣಸ್ಕಾಯಿ ರೆಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಖಂಡಿತ ನೀವು ಟ್ರೈ ಮಾಡಿ. ಇವಾಗಂತೂ ಸೀಸನು ಮಾವಿನಕಾಯಿ ಅಂತೂ ಖಂಡಿತ ಮಾರ್ಕೆಟಲ್ಲಿ ಸಿಗುತ್ತೆ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇನ್ನು ಬೇರೆ ಬೇರೆ ತರಕಾರಿದು ಮೆಣಸ್ಕಾಯಿ ಮಾಡೋಕ್ಕಾಗುತ್ತೆ, ಬಟ್ ಈ ಥರ ಇದು ಸ್ವಲ್ಪ ಈಸಿ ಮೆಥಡ್. ಇದು ಬೇಗ ಬೇಯುತ್ತೆ, ಬೇಗ ಆಗುತ್ತೆ. ಬೇರೆದೆಲ್ಲ ಸ್ವಲ್ಪ ಡಿಫಿಕಲ್ಟ್ ಇದೆ, ಅದು ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡಬೇಕಂತ. ಈ ಮಾವಿನಕಾಯಿ ಈಗ ಸೀಸನ್ ಸಿಗ್ತಾ ಇದೆಯಲ್ಲ, ಇವಾಗ ಈ ಮಾವಿನಕಾಯಿದು ಮೆಣಸ್ಕಾಯಿ ಮಾಡಿಬಿಟ್ಟು ಖಂಡಿತ ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ ಹೇಗಿತ್ತಂತ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮನೇಲಂತೂ ಎಲ್ಲರಿಗೂ ಇಷ್ಟ ಈ ರೆಸಿಪಿ. ಅನ್ನದ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ, ಎಲ್ಲದ್ರ ಜೊತೆ, ಚಪಾತಿ, ಪೂರಿ ಎಲ್ಲದ್ರ ಜೊತೆ ಬೆಸ್ಟ್ ಕಾಂಬಿನೇಷನು, ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸತಿ ಮನೇಲಿ ಮಾಡಿ ನೋಡಿ, ನಿಮ್ಮ ಫ್ಯಾಮಿಲಿಯವರು, ನಿಮ್ಮ ಹಸ್ಬೆಂಡು, ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ ಈ ರೆಸಿಪಿನ. ಮತ್ತೆ ಮಾಡಿ ಅಂತ ನಿಮಗೆ ಡಿಮ್ಯಾಂಡ್ ಮಾಡ್ತಾರೆ ನೋಡಿ. ಖಂಡಿತ ಟ್ರೈ ಮಾಡ್ತೀರಲ್ಲ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ, ಅದು ಮಾವಿನ ಹಣ್ಣಿಂದೆ ಅಥವಾ ಮಾವಿನಕಾಯಿದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ಹೊಸ ರೆಸಿಪಿ ಮಾಡ್ತಾನೇ ಇರ್ತೀನಿ ನಾನು. ನಮ್ಮದು ಅಥೆಂಟಿಕ್ ಮಂಗಳೂರು ಸ್ಟೈಲ್ ರೆಸಿಪಿನ ನಿಮಗೂ ಶೇರ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು.